ನಮಸ್ಕಾರ, ಎಲ್ರಿಗೂ ಸ್ವಾಗತ. ಇವತ್ತು ನಾವೊಂದು ಬಹಳ ಮುಖ್ಯವಾದ ಪ್ರಶ್ನೆ ಬಗ್ಗೆ ಮಾತಾಡೋಣ. ಅದೇನಂದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಈಗಿನ ವೇಗದಲ್ಲೇ ಮುಂದುವರಿತಾ ಇದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಅದಕ್ಕೆ ಸರಿಸಾಟಿಯಾಗಿ ನಿಲ್ಲೋಕ್ಕೆ ಸಾಧ್ಯನಾ? ಎಐ ಈಗಾಗಲೇ ನಮ್ಮ ಕ್ಲಾಸ್ ರೂಮ್ಗಳಿಗೆ ಕಾಲಿಟ್ಟಿದೆ. ಹಾಗಾಗಿ ನಾವು ಕಲಿಯೋದು ಮತ್ತು ಕಲಿಸೋದು ಈ ಎರಡೂ ವಿಧಾನಗಳನ್ನೇ ಬದಲಾಯಿಸಬೇಕಾದ ಸಮಯ ಬಂದಿದೆ. ಬನ್ನಿ ಈ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಒಟ್ಟಿಗೆ ನೋಡೋಣ. ಬದಲಾವಣೆಯ ವೇಗವು ಸುಧಾರಣೆಯ ವೇಗವನ್ನು ಮೀರಿಸುತ್ತದೆ. ನೋಡಿ, ಈ ಒಂದು ಮಾತು ಇವತ್ತಿನ ನಮ್ಮ ಚರ್ಚೆಯ ಸಾರಾಂಶವನ್ನೇ ಹೇಳ್ಬಿಡುತ್ತೆ. ಅಂದ್ರೇನು ಗೊತ್ತಾ? ಟೆಕ್ನಾಲಜಿ ಚಿರತೆಯ ಹಾಗೆ ಓಡ್ತಿದೆ, ಆದರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಇನ್ನೂ ಆಮೆನಡಿಗೆಯಲ್ಲಿ ಇದೆ. ಈ ವೇಗದ ಗ್ಯಾಪ್ ಇದೆಯಲ್ಲ, ಅದೇ ನಾವು ಫೇಸ್ ಮಾಡ್ತಿರೋ ಅತಿ ದೊಡ್ಡ ಚಾಲೆಂಜ್. ಮೊದಲಿಗೆ ಒಂದು ವಿಷಯ ಸ್ಪಷ್ಟವಾಗಿರಲಿ, ಎಐ ಅಂದ್ರೆ ಅದೇನೋ ಫ್ಯೂಚರ್ ಟೆಕ್ನಾಲಜಿ ಅಲ್ಲ. ಅದೀಗಾಗಲೇ ನಮ್ಮ ಇವತ್ತಿನ ರಿಯಾಲಿಟಿ. ಇದು ಸುಮ್ಮನೆ ಮಾತಾಡೋ ವಿಷಯ ಅಲ್ಲ, ನಮ್ಮ ಕಣ್ಣು ಮುಂದೆ ನಡೀತಿರೋ ಒಂದು ಸತ್ಯ. ಒಂದ್ಸಲ ಯೋಚನೆ ಮಾಡಿ, ಎಐ ಈಗ ಎಲ್ಲೆಲ್ಲಿದೆ ಅಂತ. ನಮ್ಮ ಕ್ಲಾಸ್ ರೂಮ್ಗಳ ಒಳಗೆ ಇದೆ. ಉದಾಹರಣೆಗೆ, ಖಾನ್ಮಿಗೋ ಅಂತ ಪ್ಲಾಟ್ಫಾರ್ಮ್ಗಳು ಸ್ಟೂಡೆಂಟ್ಸ್ಗೆ 24/7 ಟ್ಯೂಷನ್ ಕೊಡ್ತಿವೆ. ಚಾಟ್ ಜಿಪಿಟಿ ಎಸ್ಸೆಗಳನ್ನು ಗ್ರೇಡ್ ಮಾಡ್ತಿದೆ. ಅಷ್ಟೇನಾ? ಅಲ್ಲ. ಸ್ಟೂಡೆಂಟ್ಸ್ ಹೇಗೆ ಕಲಿತಿದ್ದಾರೆ ಅಂತ ಅನಲೈಸ್ ಮಾಡೋದ್ರಿಂದ ಹಿಡಿದು ಟೀಚರ್ಸ್ಗೆ ಸಿಲೆಬಸ್, ಲೆಸನ್ ಪ್ಲಾನ್ ಮಾಡೋಕೆ ಹೆಲ್ಪ್ ಮಾಡೋ ತನಕ, ಕೊನೆಗೆ ಯಾವ ಕೆರಿಯರ್ ಆಯ್ಕೆ ಮಾಡ್ಬೇಕಂತಾನೂ ಎಐನೇ ಸಜೆಸ್ಟ್ ಮಾಡ್ತಿದೆ. ನೋಡಿ ಎಲ್ಲಿಗೆ ಬಂತು ಅಂತ. ಸರಿ, ಹಾಗಾದ್ರೆ ನಮ್ಮ ಮೊದಲ ಭಾಗಕ್ಕೆ ಹೋಗೋಣ. ಎಐ ಈಗಾಗಲೇ ಇಲ್ಲಿದೆ. ಇದನ್ನ ಒಂದು ಗ್ರೇಟ್ ಡಿಸ್ರಪ್ಷನ್ ಅಂತ ಕರಿಬೋದು. ಯಾಕಂದ್ರೆ ಇದು ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನೇ ಬುಡಮೇಲು ಮಾಡ್ತಿದೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಂಪ್ಯಾರಿಸನ್ ಇದೆ. ಎಐ ಏನೆಲ್ಲ ಮಾಡಬಲ್ಲದು? ಮಾಹಿತಿಯನ್ನ ಪರ್ಫೆಕ್ಟಾಗಿ ನೆನ್ಪಿಟ್ಕೊಳುತ್ತೆ, ಪ್ಯಾಟರ್ನ್ಗಳನ್ನ ಗುರುತಿಸುತ್ತೆ, ಸಂಭಾಷಣೆ ನಡೆಸುತ್ತೆ. ಈ ತರಹದ ಕೆಲಸಗಳಲ್ಲಿ ಅದು ಎಕ್ಸ್ಪರ್ಟ್. ಇಲ್ಲಿ ಒಂದು ವಿಷಯ ಗಮನಿಸಬೇಕು, ನಮ್ಮ ಹೆಚ್ಚಿನ ಎಕ್ಸಾಮ್ಗಳು ಅಳೆಯೋದು ಇದೇ ಸ್ಕಿಲ್ಗಳನ್ನ. ಆದರೆ ಎಐಗೆ ಏನ್ ಸಾಧ್ಯವಿಲ್ಲ? ಅದಕ್ಕೆ ಪ್ರಜ್ಞೆ ಇಲ್ಲ, ಎಮೋಷನ್ ಇಲ್ಲ, ಎಂಪತಿ ಇಲ್ಲ, ಯಾವುದು ಸರಿ ಯಾವುದು ತಪ್ಪು ಅಂತ ನೈತಿಕವಾಗಿ ತೀರ್ಮಾನ ಮಾಡೋ ಬುದ್ಧಿವಂತಿಕೆ ಅದಕ್ಕಿಲ್ಲ. ಹಾಗಾದ್ರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ನಮ್ಮ ಎಕ್ಸಾಮ್ಗಳಲ್ಲಿ ನಾವು ಟೆಸ್ಟ್ ಮಾಡೋ ಬಹುತೇಕ ಕೆಲಸಗಳನ್ನ ಎಐನೇ ಮಾಡೋದಾದ್ರೆ, ಹಾಗಾದ್ರೆ ನಿಜವಾದ ಕಲಿಕೆ ಅಂದ್ರೆ ಏನು, ಅಲ್ವಾ? ಈ ಪ್ರಶ್ನೆನೇ ನಮ್ಮನ್ನ ಮುಂದಿನ ಭಾಗಕ್ಕೆ ಕರ್ಕೊಂಡೋಗುತ್ತೆ. ನಮ್ಮ ಎಜುಕೇಷನ್ ಪ್ರಯಾರಿಟಿಗಳನ್ನೇ ನಾವು ಮತ್ತೆ ಯೋಚಿಸಬೇಕಾಗಿದೆ. ಸರಿ, ಈಗ ಎರಡನೇ ಭಾಗಕ್ಕೆ ಬರೋಣ. ಹಳತಾದ ಶಿಕ್ಷಣದ ನೀಲನಕ್ಷೆ. ಇಲ್ಲಿ ನಾವು ಒಂದು ಸೀರಿಯಸ್ ಸಮಸ್ಯೆನ ನೋಡ್ತೀವಿ. ಏನದು ಅಂದ್ರೆ, ಈಗ ಅಸ್ತಿತ್ವದಲ್ಲೇ ಇಲ್ಲದ ಒಂದು ಪ್ರಪಂಚಕ್ಕೆ ನಮ್ಮ ಶಾಲೆಗಳು ಮಕ್ಕಳನ್ನ ರೆಡಿ ಮಾಡ್ತಿವೆ. ನಮ್ಮ ಇವತ್ತಿನ ಎಜುಕೇಷನ್ ಸಿಸ್ಟಮ್ ಇದೆಯಲ್ಲ, ಅದರ ಮೂಲ ಇರೋದು ಇಂಡಸ್ಟ್ರಿಯಲ್ ಏಜ್ನಲ್ಲಿ. ಆ ಕಾಲದ ಅವಶ್ಯಕತೆಗಳೇ ಬೇರೆಯಾಗಿತ್ತು. ಅಸೆಂಬ್ಲಿ ಲೈನ್ಗಳಲ್ಲಿ ಕೆಲಸ, ಎಲ್ಲರಿಗೂ ಹೆಚ್ಚು ಕಡಿಮೆ ಒಂದೇ ತರಹದ ಕೆಲಸ, ಫಿಕ್ಸ್ಡ್ ರೋಲ್ಗಳು. ಹೀಗಾಗಿ ಆ ಕಾಲದ ಶಿಕ್ಷಣ ಕ್ರಿಯೇಟಿವಿಟಿಗಿಂತ ಎಫಿಷಿಯನ್ಸಿಗೆ ಅಂದ್ರೆ ದಕ್ಷತೆಗೆ ಮತ್ತೆ ಕ್ರಿಟಿಕಲ್ ಥಿಂಕಿಂಗ್ಗಿಂತ ಹೇಳಿದ್ದನ್ನ ಕೇಳೋದಕ್ಕೆ ಹೆಚ್ಚು ಬೆಲೆ ಕೊಡ್ತಿತ್ತು. ಈ ಫ್ಯಾಕ್ಟರಿ ಮಾಡೆಲ್ನ ಕುರುಹುಗಳು ಇವತ್ತಿಗೂ ನಮ್ಮ ಶಾಲೆಗಳಲ್ಲಿ ಕಾಣಿಸುತ್ತೆ. ಪಿರಿಯಡ್ ಶುರುವಾಗೋಕೆ ಮುಗಿಯೋಕೆ ಬೆಲ್ ಹೊಡೆಯೋದು, ಎಲ್ಲರನ್ನೂ ಒಂದೇ ಸಾಲಿನಲ್ಲಿ ಕೂರ್ಸೋದು, ಸಬ್ಜೆಕ್ಟ್ಗಳನ್ನು ಒಂದಕ್ಕೊಂದು ಸಂಬಂಧ ಇಲ್ಲದ ಹಾಗೆ ಬೇರೆ ಬೇರೆಯಾಗಿ ಕಲಿಸೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲರ ಯಶಸ್ಸನ್ನು ಒಂದೇ ಒಂದು ಸ್ಟ್ಯಾಂಡರ್ಡ್ ಎಕ್ಸಾಮಿಂದ ಅಳಿಯೋದು. ಇವೆಲ್ಲ ಆ ಹಳೆ ಸಿಸ್ಟಮ್ನ ಕುರುಹುಗಳೇ. ಹಾಗಾದ್ರೆ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಅಸ್ತಿತ್ವದಲ್ಲೇ ಇಲ್ಲದ ಒಂದು ಪ್ರಪಂಚಕ್ಕೆ ನಾವು ಮಕ್ಕಳನ್ನ ಯಾಕೆ ತಯಾರು ಮಾಡ್ತಿದೀವಿ? ನಮ್ಮ ಎಜುಕೇಷನ್ ಸಿಸ್ಟಮ್ಗೂ ಇವತ್ತಿನ ರಿಯಾಲಿಟಿಗೂ ಮಧ್ಯೆ ಇರೋ ಈ ದೊಡ್ಡ ಗ್ಯಾಪ್ ಇದೆಯಲ್ಲ, ಅದು ಎಷ್ಟು ಅಪಾಯಕಾರಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಹಾಗಾದ್ರೆ ಈ ಹಳೆ ಮಾಡೆಲ್ ಬಿಟ್ಟು ನಾವು ಎಲ್ಲಿಗೆ ಹೋಗ್ಬೇಕು? ಇದು ನಮ್ಮನ್ನ ಮೂರನೇ ಭಾಗಕ್ಕೆ ತರತ್ತೆ, ಕಲಿಕೆಯ ಹೊಸ ಧ್ಯೇಯ. ಇದು ಇನ್ಫಾರ್ಮೇಷನ್ ತುಂಬೋದಲ್ಲ, ಬದಲಾಗಿ ಜ್ಞಾನವನ್ನ ಗಳಿಸೋದು. ಎಐ ಬಗ್ಗೆ ಒಂದು ದೊಡ್ಡ ಐರನಿ ಇದೆ. ಅದೇನಂದ್ರೆ, ಅದು ನಮ್ಮನ್ನ ಇನ್ನಷ್ಟು ಮನುಷ್ಯರಾಗೋಕೆ ಪ್ರೇರೇಪಿಸುತ್ತೆ. ಹೇಗೆ ಅಂತೀರಾ? ಮಷಿನ್ಗಳು ನಮ್ಮ ಮೆದುಳಿನ ಕೆಲಸಗಳನ್ನ ಮಾಡೋಕೆ ಶುರು ಮಾಡಿದಾಗ ನಮ್ಮಲ್ಲಿರುವ ಮನುಷ್ಯ ಸಹಜ ಗುಣಗಳಿಗೆ, ಸ್ಕಿಲ್ಗಳಿಗೆ ಬೆಲೆ ಇನ್ನಷ್ಟು ಜಾಸ್ತಿಯಾಗತ್ತೆ. ಹಾಗಾದ್ರೆ ಅಷ್ಟು ಬೆಲೆಬಾಳ ಸ್ಕಿಲ್ಗಳು ಯಾವುದು? ಮಷಿನ್ಗಳಿಗೆ ಕಾಪಿ ಮಾಡೋಕಾಗದೇ ಇರೋ ಸ್ಕಿಲ್ಗಳು ಅಂದ್ರೆ ಎಂಪಥಿ, ಎಥಿಕ್ಸ್ ಅಂದ್ರೆ ನೈತಿಕತೆ, ಸಹಯೋಗ ಅಂದ್ರೆ ಕೊಲ್ಯಾಬರೇಷನ್, ಕ್ರಿಯೇಟಿವಿಟಿ ಮತ್ತೆ ಕ್ರಿಟಿಕಲ್ ಥಿಂಕಿಂಗ್. ನಮ್ಮ ಮುಂದಿನ ಶಿಕ್ಷಣದ ಗುರಿ ಇವೇ ಸ್ಕಿಲ್ಗಳನ್ನ ಬೆಳೆಸೋದಾಗಿರ್ಬೇಕು. ಹಾಗಾಗಿ ನಮ್ಮ ಶಿಕ್ಷಣದ ಹೊಸ ಗುರಿ ಬರೀ ಜಾಬ್ ಕ್ರಾಫ್ಟ್ ಆಗಿರಬಾರ್ದು, ಅದು ಸೋಲ್ ಕ್ರಾಫ್ಟ್ ಆಗಬೇಕು, ಅಂದ್ರೆ ಆತ್ಮಶಿಲ್ಪ. ಇದರ ಅರ್ಥ ಎಜುಕೇಷನ್ ಅಂದ್ರೆ ಕೇವಲ ಕೆಲಸಕ್ಕೆ ಬೇಕಾದ ಸ್ಕಿಲ್ ಕಲಿಸೋದಲ್ಲ, ಬದಲಾಗಿ ಅದು ನಮ್ಮ ಬಗ್ಗೆ ನಾವೇ ತಿಳ್ಕೊಳ್ಳೋದು, ಒಳ್ಳೆಯ ಕ್ಯಾರೆಕ್ಟರ್ ಬೆಳೆಸ್ಕೊಳ್ಳೋದು, ನೈತಿಕವಾಗಿ ಸ್ಪಷ್ಟವಾಗಿರೋದು,
ಈ ಥರದ ಒಂದು ಒಳಗಿನ ಪ್ರಯಾಣ ಆಗಬೇಕು. ಸರಿ, ಈ ಸೋಲ್ ಕ್ರಾಫ್ಟ್ ಅನ್ನೋ ಐಡಿಯಾನ ಕ್ಲಾಸ್ ರೂಮ್ಗಳಲ್ಲಿ ಹೇಗೆ ತರೋದು? ಇದು ನಮ್ಮನ್ನ 4ನೇ ಭಾಗಕ್ಕೆ ಕರ್ಕೊಂಡೋಗುತ್ತೆ, ಮಾನವ ಕೇಂದ್ರಿತ ತರಬೇತಿ. ಈ ಹೊಸ ರೀತಿಯ ಕಲಿಕೆಯ ವಾತಾವರಣ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಈ ಟೇಬಲ್ ನೋಡಿ, ಹಳೇ ಮಾಡೆಲ್ಗೂ ಹೊಸ ಮಾಡೆಲ್ಗೂ ಇರೋ ವ್ಯತ್ಯಾಸ ಕ್ಲಿಯರಾಗಿ ಗೊತ್ತಾಗುತ್ತೆ. ಮೊದಲು ಗುರಿ ಏನಾಗಿತ್ತು? ಹೇಳಿದ್ದನ್ನ ಕೇಳೋದು, ಎಲ್ರೂ ಒಂದೇ ಥರ ಇರೋದು. ಈಗ ಗುರಿ ಏನು? ಮಾನವನ ವಿಕಾಸ, ಅಂದ್ರೆ ಹ್ಯೂಮನ್ ಫ್ಲರಿಷಿಂಗ್. ಟೀಚರ್ ಪಾತ್ರನೂ ಬದಲಾಗುತ್ತೆ. ಅವ್ರು ಬರೀ ಪಾಠ ಹೇಳೋರಲ್ಲ, ಬದಲಾಗಿ ಸ್ಟೂಡೆಂಟ್ಸ್ಗೆ ಗೈಡ್ ಮಾಡೋ ಮೆಂಟರ್ ಆಗ್ತಾರೆ. ಶಾಲೆಗಳು ಬರೀ ರೂಲ್ಸ್ ಪಾಲಿಸೋ ಫ್ಯಾಕ್ಟ್ರಿ ಆಗಲ್ಲ, ಬದಲಾಗಿ ಎಲ್ರೂ ಕನೆಕ್ಟ್ ಆಗೋಕೆ ಒಂದು ಸೇಫ್ ಜಾಗ ಆಗುತ್ತೆ. ಈ ಬದಲಾವಣೆ ತರೋಕೆ 3 ಮುಖ್ಯ ಸ್ಟೆಪ್ಸ್ ಇವೆ. ಮೊದಲನೇದು, ಟೀಚರ್ಗಳು ಬರೀ ಇನ್ಫಾರ್ಮೇಷನ್ ಕೊಡೋ ಸರ್ಚ್ ಇಂಜಿನ್ ಆಗಬಾರ್ದು, ಬದಲಾಗಿ ದಾರಿ ತೋರಿಸೋ ಸರ್ಚ್ ಲೈಟ್ ಆಗಬೇಕು. ಎರಡನೇದು, ಸ್ಕೂಲ್ಗಳು ಎಲ್ಲರೂ ಸೇರಿ ಕೆಲಸ ಮಾಡೋಕೆ, ಯೋಚಿಸೋಕೆ ಒಂದು ಹಬ್ ಆಗಬೇಕು. ಮೂರನೇದು, ಅಸೆಸ್ಮೆಂಟ್ ಅಂದ್ರೆ ಮೌಲ್ಯಮಾಪನ, ಬರೀ ಮಾರ್ಕ್ಸ್ ಬಗ್ಗೆ ಇರಬಾರ್ದು, ಅದು ಸ್ಟೂಡೆಂಟ್ಸ್ನ ಬೆಳವಣಿಗೆ, ಅವರ ಕ್ಯಾರೆಕ್ಟರ್, ಅವರ ಕ್ರಿಯೇಟಿವಿಟಿನ ಅಳತೆ ಮಾಡಬೇಕು. ಇಲ್ಲಿಂದ ನಾವು ತುಂಬಾನೇ ಹುಷಾರಾಗಿರ್ಬೇಕು. ನಮ್ಮ 5ನೇ ಭಾಗಕ್ಕೆ ಬರೋಣ, ವಿವೇಕದಿಂದ ಮುಂದುವರಿಯಿರಿ. ಅಂದ್ರೆ ನಾವು ಮಾತಾಡ್ತಿರೋ ಈ ಒಳ್ಳೆ ಭವಿಷ್ಯ ಸುಮ್ಮನೆ ಬಂದ್ಬಿಡಲ್ಲ, ಇದರ ದಾರಿಯಲ್ಲಿ ಕೆಲವು ದೊಡ್ಡ ರಿಸ್ಕ್ಗಳು ಇವೆ ಅನ್ನೋದನ್ನ ನಾವು ಒಪ್ಕೊಳ್ಳೇಬೇಕು. ಮೊದಲನೇ ಮತ್ತು ಬಹುಶಃ ಅತಿ ದೊಡ್ಡ ಅಪಾಯ ಅಂದ್ರೆ ಅಸಮಾನತೆ ಇನ್ನಷ್ಟು ಜಾಸ್ತಿ ಆಗೋದು. ಅಂದ್ರೆ ದುಡ್ಡಿದ್ದವರಿಗೆ ಮಾತ್ರ AI ಬೇಸ್ಡ್ ಎಜುಕೇಷನ್ ಸಿಗುತ್ತೆ, ಬಡವರು ಹಳೆ ಸಿಸ್ಟಮ್ನಲ್ಲೇ ಉಳಿದುಬಿಡ್ತಾರೆ. ಇದರಿಂದ ಈಗಾಗಲೇ ಇರೋ ಅಂತರ ಇನ್ನೂ ದೊಡ್ಡದಾಗುತ್ತೆ. ಎರಡನೇ ರಿಸ್ಕ್, ಡಿಪರ್ಸನಲೈಸ್ಡ್ ಲರ್ನಿಂಗ್. ಅಂದ್ರೆ ಕಲಿಕೆ ವೈಯಕ್ತಿಕವಾಗಿ ಇರಲ್ಲ. AI ಎಲ್ಲವನ್ನೂ ತುಂಬಾನೇ ಸುಲಭ ಮಾಡಿಬಿಟ್ರೆ ಕಲಿಯೋವಾಗ ನಾವು ಪಡಬೇಕಾದ ಶ್ರಮ ಇದೆಯಲ್ಲ, ಆ ಸ್ಟ್ರಗಲ್ ಇಲ್ದ ಹಾಗೆ ಆಗಬಹುದು. ಆಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟಪಡೋದು ಬೇಕು. ಅದಿಲ್ಲ ಅಂದ್ರೆ ಲರ್ನಿಂಗ್ ಒಂದು ಮೆಕ್ಯಾನಿಕಲ್ ಪ್ರೊಸೆಸ್ ಆಗ್ಬಿಡುತ್ತೆ. ಮೂರನೇ ಅಪಾಯ, ನಿರಂತರ ಕಣ್ಗಾವಲು ಅಂದ್ರೆ ಕಾನ್ಸ್ಟೆಂಟ್ ಸರ್ವೇಲೆನ್ಸ್. ಇದರಲ್ಲಿ ಏನಾಗ್ಬೋದು ಅಂದ್ರೆ ಸ್ಟೂಡೆಂಟ್ಸ್ ಕಲಿಯೋರಾಗಿ ಉಳಿಯಲ್ಲ, ಬದಲಾಗಿ ಅವರೇ ಒಂದು ಡೇಟಾ ಪ್ರಾಡಕ್ಟ್ ಆಗ್ಬಿಡ್ತಾರೆ. ಅವರ ಪ್ರತಿಯೊಂದು ಆಕ್ಟಿವಿಟಿನೂ ಟ್ರ್ಯಾಕ್ ಮಾಡಿ ಲಾಭಕ್ಕೆ ಬಳಸ್ಕೊಳ್ಳೋದು, ಪ್ರಮುಖ ನಿರ್ಧಾರಗಳನ್ನ ಕಣ್ಣಿಗೆ ಕಾಣದ ಅಲ್ಗಾರಿದಮ್ಗಳಿಗೆ ಬಿಟ್ಬಿಡೋದು. ಇಂಥ ಒಂದು ಜಗತ್ತು ಸೃಷ್ಟಿಯಾಗೋ ಅಪಾಯವಿದೆ. ಈ ಒಂದು ಮಾತು ಕೇಳಿ, ಟೆಕ್ನಾಲಜಿ ಅನ್ನೋದು ಹಣೆ ಬರಹ ಅಲ್ಲ, ಅದು ನಾವು ಮಾಡೋ ಡಿಸೈನ್, ಮತ್ತೆ ಆ ಡಿಸೈನ್ ನಮ್ಮ ಮೌಲ್ಯಗಳನ್ನೇ ತೋರಿಸುತ್ತೆ. ಇದರ ಅರ್ಥ ತುಂಬಾನೇ ಸಿಂಪಲ್. ಈ ಭವಿಷ್ಯವನ್ನ ಹೇಗೆ ರೂಪಿಸಬೇಕು ಅನ್ನೋ ಆಯ್ಕೆ ಮತ್ತು ಜವಾಬ್ದಾರಿ ಎರಡೂ ಸಂಪೂರ್ಣವಾಗಿ ನಮ್ಮ ಕೈಯಲ್ಲೇ ಇದೆ. ಹಾಗಾದ್ರೆ ಈ ಇಡೀ ಚರ್ಚೆಯ ಕೊನೆಗೆ ಟೆಕ್ನಾಲಜಿಗಿಂತ ಮುಖ್ಯವಾಗಿ ನಾವೇ ಕೇಳ್ಕೊಳ್ಬೇಕಾದ ಕೊನೆಯ ಪ್ರಶ್ನೆ ಅಂದ್ರೆ ಇದು: ನಾವು ಎಂಥ ಮನುಷ್ಯರಾಗಬೇಕು ಅಂತ ಬಯಸ್ತೇವೆ? ಈ ಪ್ರಶ್ನೆ ಕೇಳ್ಕೊಂಡಾಗ ಮಾತ್ರ ನಾವು ಇನ್ಫಾರ್ಮೇಷನ್ ಲೆವೆಲ್ನಿಂದ ಹೊರಬಂದು ಆತ್ಮಾವಲೋಕನ ಮಾಡ್ಕೊಳ್ಳೋಕೆ ಸಾಧ್ಯ. ಯಾಕಂದ್ರೆ ನೆನ್ಪಿಡಿ, ನಮ್ಮ ಮುಂದಿನ ದಾರಿಯನ್ನ ಟೆಕ್ನಾಲಜಿ ನಿರ್ಧಾರ ಮಾಡಲ್ಲ, ನಮ್ಮ ಮೌಲ್ಯಗಳು ನಿರ್ಧಾರ ಮಾಡುತ್ತವೆ.